ಧರ್ಮಸ್ಥಳ ಪ್ರಕರಣದ ತನಿಖೆ ದಿನಕ್ಕೊಂದು ಹೊಸ ಆಯಾಮವನ್ನು ಪಡಿತಾ ಇದೆ. ಒಂದು ಕಡೆಗೆ ಈಗಾಗಲೇ ಶೋಧ ಕಾರ್ಯಾಚರಣೆ ಮುಕ್ತವಾಗಿ ಅದನ್ನು ಲ್ಯಾಬ್ನಲ್ಲಿ ಅಂದರೆ ಸಿಕ್ಕಿರುವಂಥ ಅವಶೇಷಗಳನ್ನು ಲ್ಯಾಬ್ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಇದ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಮತ್ತೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಎಲ್ಲೆಲ್ಲಿಂದಲೂ ಬೇರೆ ಬೇರೆ ಕಡೆಯಿಂದಲೂ ತಂದಿರುವಂಥದ್ದು ಅಸ್ಥಿ ಪಂಜರಗಳು ಅಂತಲೂ ಕೇಳ್ಪಟ್ಟಿದ್ದೀವಿ. ಬಂಗ್ಲೆಗುಡ್ಡದಲ್ಲಿ 2 ದಿನದಲ್ಲಿ 7 ಬುರುಡೆ ಪತ್ತೆ. ಪುರುಷರ ಬುರುಡೆ ಎಂದ ವೈದ್ಯರು ಎಫ್ಎಸ್ಎಲ್ಗೆ ರವಾನೆ. ಧರ್ಮಸ್ಥಳದಲ್ಲಿ 2ನೇ ಹಂತದ ಶೋಧ ಕಾರ್ಯ ಮುಗಿದಿದ್ದು ಬಂಗ್ಲೆಗುಡ್ಡದಲ್ಲಿ 2 ದಿನದಲ್ಲಿ 7 ಬುರುಡೆಗಳು ಪತ್ತೆಯಾಗಿದೆ. ಮೊದಲ ದಿನ 5 ಬುರುಡೆ, 2ನೇ ದಿನ 2 ಬುರುಡೆ ಪತ್ತೆಯಾಗಿದ್ದು ಮೇಲ್ನೋಟಕ್ಕೆ ಎಲ್ಲಾ ಬುರುಡೆ ಮತ್ತು ಮೂಳೆಗಳು ಪುರುಷರದ್ದೇ ಅಂತ ವೈದ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. ಮಹಜರು ವೇಳೆ ಇದ್ದ ತಜ್ಞ ವೈದ್ಯರು ಪುರುಷರ ಬುರುಡೆ ಅಂತ ಹೇಳಿದ್ದು ಎಫ್ಎಸ್ಎಲ್ ನಿಂದ ಅಧಿಕೃತ ವರದಿ ಬರಬೇಕಿದೆ. ಇನ್ನು ಅಸ್ಥಿ ಪಂಜರದ ಬಳಿ ಯುಬಿ ಅಯ್ಯಪ್ಪ ಅನ್ನೋರ ಐಡಿ ಕಾರ್ಡ್ ಪತ್ತೆಯಾಗಿತ್ತು. ಈ ಐಡಿ ಕಾರ್ಡ್ ನಲ್ಲಿರುವ ಅಯ್ಯಪ್ಪ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ಗ್ರಾಮದವರು. 7 ವರ್ಷಗಳ ಹಿಂದೆ ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ತೆರಳಿದ್ದಾಗ ಅಯ್ಯಪ್ಪ ನಾಪತ್ತೆಯಾಗಿದ್ರು. ಇವರ ಸಂಬಂಧಿಕರು ಕುಟ್ಟ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ದರು. ಈ ದೂರಿನ ಪ್ರತಿ ಕೂಡ ಟಿವಿ9ಗೆ ಲಭ್ಯ ಆಗಿದೆ. 2017ರಲ್ಲಿ ಅವರೇನು ನಾಪತ್ತೆ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರ ಮಗ ಒಂದು ದೂರನ್ನ ಕೊಡ್ತಾರೆ. ಆ ದೂರಿನಲ್ಲೂ ಕೂಡ ಅವರು ಮೆನ್ಷನ್ ಮಾಡ್ತಾರೆ, ಅಂದರೆ ಅವರಿಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆಗಿದ್ರಿಂದ ಅವರು 3 ಲೆಗ್ ಬ್ಯಾಲೆನ್ಸ್ಡ್ ವಾಕಿಂಗ್ ಸ್ಟಿಕ್ ಏನಿರುತ್ತೆ ಅದನ್ನ ಬಳಸ್ತಾ ಇದ್ರು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅದು FIR ಅಲ್ಲೂ ಕೂಡ ದಾಖಲಾಗಿರುವಂತದ್ದು. ಈ ಮಧ್ಯೆ SIT ಮುಖ್ಯಸ್ಥ ಪ್ರಣಬ್ ಮಹಂತಿ ಗೃಹ ಸಚಿವ ಪರಮೇಶ್ವರನ್ನ ಭೇಟಿಯಾಗಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ತನಿಖೆ ಪ್ರಗತಿಯ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದನ್ನ ಬಯಲು ಮಾಡಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಅಲ್ಲಿ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಿತ್ತು. ಮ್ಯಾಜಿಕ್ಗಳು ಎಲ್ಲೆಲ್ಲಿಂದಲೂ ಬೇರೆ ಬೇರೆ ಕಡೆಯಿಂದಲೂ ತಂದಿರುವಂಥದ್ದು ಅಸ್ಥಿ ಪಂಜರಗಳು ಅಂತಲೂ ಕೇಳ್ಪಟ್ಟಿದ್ದೀವಿ. ಈ ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆಯನ್ನು ಮಾಡಿ. ಮತ್ತೊಂದ್ ಕಡೆ SIT ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಮಹಜರು ನಡೆಸಿದಾಗ 5.5 mm ನ ಬಂದೂಕು ಪತ್ತೆಯಾಗಿತ್ತು. ಈ ಸಂಬಂಧ ಆರ್ಮ್ಸ್ ಆಕ್ಟ್ ಅಡಿ ಬೆಳತಂಗಡಿ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ನಡುವೆ ಪೊಲೀಸರು ತಿಮರೋಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಇರಲಿಲ್ಲ. ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಪೃಥ್ವಿರಾಜ್ ಜೊತೆ ಅಶೋಕ್, ಟಿವಿ9 ಧರ್ಮಸ್ಥಳ.